ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೀಗೆ ರೆಕ್ಕೆ ಬಂದ್ ಕೂಡ್ಲೆ ಹಾರೊಟ್ಟೋಗತ್ತಲ್ವಾ, ಹಂಗೆ ಕೈ ವಾಸಿ ಆದ ಕೂಡ್ಲೆ ಹಿಂಗ್ ಕೆಲಸ ಮಾಡ್ತಿದ್ದೀರಾ ಅಲ್ವಾ ಹಸ್ಬೆಂಡು? ರೆಕ್ಕೆ ಇರೋದೇ ಹಾರಾಡಕ್ಕೆ ಕಣ್ರಿ, ಮನುಷ್ಯ ಹುಟ್ಟಿರೋದೇ ಕೆಲಸ ಮಾಡೋದಕ್ಕೆ. ಒಂದು ಇಂಪಾರ್ಟೆಂಟ್ ಕ್ಲೈಂಟ್ ಜೊತೆ ಮೀಟಿಂಗ್ ಫಿಕ್ಸ್ ಆಗಿದೆ, PPT ರೆಡಿ ಮಾಡ್ತಿದ್ದೆ. ನೀವು ಅಂಗಡಿಗೆ ಹೋಗ್ಬೇಕಂದ್ರಲ್ಲ, ನಿಮ್ನು ಹಂಗೆ ಡ್ರಾಪ್ ಮಾಡಿ ಹೊಡ್ತೀನಿ. ಅದರ ಅವಶ್ಯಕತೆ ಏನೂ ಇಲ್ಲ ಹಸ್ಬೆಂಡು, ನನ್ನ ಕೈ ಕಲ್ಗಟ್ಟಿಯಾಗೇ ಇದೆ. ನಟರಾಜ ಸರ್ವಿಸ್ ಅಲ್ಲೇ ನಾನು ಅಂಗಡಿಗೆ ಹೋಗ್ತೀನಿ, ನಂಗೆ ಯಾರ ಸಹಾಯನೂ ಬೇಡ. ನಿಮ್ಗೇನಾದ್ರೂ ಒಬ್ರ ಆಫೀಸ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಆ ಮಿಟಕ್ಲಾಡಿ ಇದಾಳಲ್ವಾ, ಅವಳನ್ನ ಕರ್ಸ್ಕೊಳ್ಳಿ, ಜೊತೆಯಾಗಿ ಖುಷಿಯಾಗಿ ಹೋಗಿ. ಪದೇ ಪದೇ ನಾನು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳಿ ಯಾಕ್ರಿ ಹಿಂಸೆ ಕೊಡ್ತೀರಾ? ಅಷ್ಟಕ್ಕೂ ಆಗಲೇ ನಾನೇನು ದಿಶಾ ಅವ್ರ ಜೊತೆ ಮಾತಾಡಲಿಲ್ಲ, ಮಾತಾಡೋ ಥರ ಆ್ಯಕ್ಟ್ ಮಾಡಿದೆ ಅಷ್ಟೆ. ಓಹೋ, ಆಕ್ಟಿಂಗು ಅದು ಬೇರೆ ಬರತ್ತಾ ತಮ್ಗೆ? ಹಂಗೆ ಯಾಕೆ ಮಾಡಿದ್ರಿ ನನ್ನ ನುಡ್ಸಕ್ಕೆ? ಅದೇ ಸುಮ್ಮನೆ ಇರ್ರಿ, ಯಾಕೆ ಯಾವಾಗಲೂ ದಿಶಾ ಅವ್ರ ವಿಷಯ ಇಟ್ಕೊಂಡು ವಟ ಅಂತ ಇರ್ತೀರಾ? ಅವಳ ವಿಷಯ ತಗೊಂಡು ಕಾಲ್ ಕೇರ್ಕೊಂಡು ಜಗಳ ಆಡಕ್ ಬರೋದು ನೀವು. ಒಂದ್ ವೇಳೆ ನನ್ ಮನೆ ಬಿಟ್ಟು ಹೋಗಿದ್ರೆ ಆರಾಮಾಗಿರ್ತಿದ್ರಿ ಅಲ್ವಾ? ಇಲ್ಲ ರೀ. ಮತ್ ಯಾಕೆ ಯಾವಾಗ್ಲೂ ನನ್ನ ಜೊತೆ ಜಗಳ ಆಡ್ತಿರ್ತೀರಾ? ತಿಂದಿದ್ದು ಜೀರ್ಣ ಆಗಲ್ಲ, ಅದಕ್ಕೆ ನಿಮ್ಮ ಜೊತೆ ಜಗಳ ಆಡೋದು ಅಭ್ಯಾಸ ಆಗ್ಬಿಟ್ಟಿದೆ ರೀ. ಇಲ್ಲಾಂದ್ರೆ ಏನೋ ಒಂಥರ ಕಳ್ಕೊಂಡಂಗೆ ಅನ್ನಿಸ್ತಾ ಇರುತ್ತೆ. ಒಬ್ಬನೇ ಅಂತೂ ಇರಕ್ಕೆ ಭಾರಿ ಕಷ್ಟ ಆಗ್ಬಿಟ್ಟಿದೆ. ಕಷ್ಟ ಅಂದ್ರೆ ಯಾವ ತರ ಹೇಳ್ತಿದ್ದೀರಾ ಹಸ್ಬೆಂಡು? ಜಾಸ್ತಿ ನುಲಿಬೇಡಿ, ನೀವು ಎಷ್ಟು ನುಲಿದ್ರು ಫ್ರೆಂಡ್ಶಿಪ್ ಗೆರೆ ನನ್ನ ದಾಟಲ್ಲ. ಸ್ನೇಹನೇ ಪ್ರೀತಿಗೆ ಮುನ್ನುಡಿ ಅಲ್ವಾ ಹಸ್ಬೆಂಡು? ಈ ಸತ್ಯ ನಿಮ್ಗೆ ಯಾವಾಗ ಗೊತ್ತಾಗುತ್ತೋ? ಮತ್ತೆ ಯೋಚನೆ ಮಾಡಕ್ ಶುರು ಮಾಡಿದ್ರಾ? ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಿಮ್ ಪಾಡಿಗೆ ನೀವು ಹೊರಡಿ, ನನ್ನ ಪಾಡಿಗೆ ನಾನು ಅಂಗಡಿಗೆ ಹೋಗ್ತೀನಿ. ಹಲೋ, ದೀಪ ಮೇಡಮ್ ಮಾತಾಡ್ತಾ ಇರೋದು? ಅಲ್ಲ, ಟೇಲರ್ ದೀಪ ಮಾತಾಡ್ತಿರೋದು. ಹೇಳಿ, ಏನಾಗ್ಬೇಕು? ಮೇಡಮ್, ನಮ್ಮ ಸಂಸ್ಥೆಗೆ ಯೂನಿಫಾರ್ಮ್ ಹೊಲ್ಕೊಡ್ಬೇಕಿತ್ತು. ಹೌದಾ? ಎಷ್ಟು ಬೇಕಿತ್ತು? 500 ಪೀಸ್ ಹೊಲ್ಕೊಡ್ಬೇಕು ಮೇಡಮ್. ಅಯ್ಯೋ, ಅಷ್ಟು ದೊಡ್ಡ ಆರ್ಡರಾ? ಆಗಲ್ಲ ಸರ್, ಕ್ಷಮಿಸ್ಬಿಡಿ. ಹಲೋ, ಮಾಡ್ಕೊಡ್ತಾರೆ ಬಿಡಿ. ಥ್ಯಾಂಕ್ ಯು ಸರ್. ಒಂಚೂರು ಫಾರ್ಮಾಲಿಟೀಸ್ ಇದೆ, ಅದೊಂದು ಕಂಪ್ಲೀಟ್ ಮಾಡಬೇಕಿತ್ತು. ಕಳಿಸ್ಕೊಡಿ, ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ಲ ಹಸ್ಬೆಂಡು, ಇಷ್ಟು ದೊಡ್ಡ ಆರ್ಡರ್ನ ಒಪ್ಕೊಂಡ್ಬಿಟ್ರಲ್ವಾ, ಅದು ಹೆಂಗ್ ಸಾಧ್ಯ? ತುಂಬಾ ಕಷ್ಟ ಆಗುತ್ತೆ. ದೊಡ್ಡ ಆರ್ಡರ್ ಬಂದಾಗ ಬಿಡಬಾರ್ದು ಕಣ್ರಿ, ಕಷ್ಟಪಟ್ಟು ಮಾಡಬೇಕು, ಆಗಲೇ ಬೆಳೆಯೋಕ್ಕಾಗೋದು. ದೊಡ್ಡದಾಗಿ ಯೋಚನೆ ಮಾಡ್ಬೇಕ್ರಿ. ಟೈಮ್ ಆಯ್ತು, ನಾನು ನೋಡ್ಬೇಕು. ಬಟ್ಟೆ ಬದಲಾಯಿಸ್ಕೊಂಡು ಆಫೀಸ್ಗೆ ಹೋಗ್ಬೇಕು. ಮೇಡಮ್, ದೀಪ ಅವ್ರು ನೀವೆಲ್ಲ ಮೇಡಮ್? ಹೌದು, ಏನಾಗ್ಬೇಕಿತ್ತು? ಮೇಡಮ್, ಅದೇ ಆವಾಗಲೇ ಫೋನಲ್ಲಿ ಮಾತಾಡಿದ್ನಲ್ಲ. ಯಾವ ವಿಷಯದ ಬಗ್ಗೆ? ಅದೇ ಮೇಡಮ್, ಯೂನಿಫಾರ್ಮ್ ಆರ್ಡರ್ ಒಪ್ಕೊಂಡಿದ್ರಲ್ಲ ಮೇಡಮ್ ನೀವು, ಅದು ಅಗ್ರಿಮೆಂಟ್ಗೆ ಒಂದು ಸೈನ್ ಮಾಡ್ಬೇಕಿತ್ತು ಮೇಡಮ್. ಸಂಜೆ ಬೇಕಿದ್ರೆ ಬನ್ನಿ, ಸೈನ್ ಮಾಡ್ತೀನಿ. ಹಂಗೆ ಹೇಳ್ಬೇಡಿ ಮೇಡಮ್, ಬಾಸ್ ಬೈತಾರೆ. 2 ನಿಮಿಷ ಮೇಡಮ್, ಅಗ್ರಿಮೆಂಟ್ ಸೈನ್ ಹಾಕೊಳ್ಳೋ ಕೆಲಸ ಮುಗಿದೋಗುತ್ತೆ. ಇದೇನ್ ಸರ್, ಇಷ್ಟೊಂದು ಪುಟಗಳಿದೆ, ಇದನ್ನ ಯಾವಾಗ ಓದೋದು, ಯಾವಾಗ ಸೈನ್ ಮಾಡೋದು? ದಯವಿಟ್ಟು ಇವಾಗ ಆಗಲ್ಲ. ಒಂದು ಕೆಲಸ ಮಾಡ್ತೀವಿ ಮೇಡಮ್, ಇದನ್ನೆಲ್ಲ ಚಿರಾಗ್ ಸರ್ಗೆ ನೋಡೋಕೆ ಹೇಳ್ತೀವಿ ಮೇಡಮ್. ನಿಮ್ಗೆ ನನ್ನ ಹಸ್ಬೆಂಡ್ ಗೊತ್ತಾ? ಅಯ್ಯೋ, ಅವ್ರು ಯಾರಿಗೂ ಗೊತ್ತಿಲ್ಲ ಮೇಡಮ್, ತುಂಬ ಚೆನ್ನಾಗಿ ಗೊತ್ತು ಮೇಡಮ್. ಆಫೀಸಿಗೆ ಹೋಗಕ್ ಟೈಮ್ ಆದ್ರೂ ಪರವಾಗಿಲ್ಲ, ಈ ಮನುಷ್ಯ ನನ್ನ ಗಂಡನ ಹೆಸರು ಹೇಳ್ತಿದ್ದಾರೆ ಅಂದ್ರೆ ಸೈನ್ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅನ್ಸುತ್ತೆ. ಸರಿ ಕೊಡಿ ಸರ್, ಬೇಗ ಸೈನ್ ಮಾಡ್ಬಿಡ್ತೀನಿ. ಥ್ಯಾಂಕ್ ಯು. ಅಯ್ಯೋ, ಬೇಗ ಹೊರಟೋಗ್ಬೇಕು. ದೀಪ ಮಾವ, ಯಾರಮ್ಮ ಅದು? ಅದಾ ಮಾವ, ಒಂದ್ ಹೊಸ ಆರ್ಡರ್ ಸಿಕ್ಕಿದೆ, 500 ಯೂನಿಫಾರ್ಮ್ ಹೊಲ್ಕೊಡ್ಬೇಕಂತೆ. ಓ ಹೌದಾ? ಅದೇನೋ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೋಬೇಕು ಅಂತ ಮನೆವರೆಗೂ ಹುಡ್ಕೊಂಡ್ ಬಂದಿದ್ರು. ಓಹ್, ಒಳ್ಳೆ ಅವಕಾಶ ಸಿಕ್ಕಿದ್ಯಮ್ಮ. ಅವ್ರು ಹೇಳಿದ ಟೈಮಿಗೆ ಅಷ್ಟು ಯೂನಿಫಾರ್ಮ್ ಹೊಲ್ದು ಕೊಡು, ನಿನಗೆ ಒಳ್ಳೆ ಹೆಸರು ಬರುತ್ತೆ, ಇನ್ನು ಎತ್ತರಕ್ಕೆ ಬೆಳಿಬಹುದು. ಹ್ಞೂ ಮಾವ, ಆಗ ನಾನು ನನ್ನ ಹಸ್ಬೆಂಡ್ ತರ ವರ್ಲ್ಡ್ ಫೇಮಸ್ ಆಗ್ಬೋದು. ಹೌದಮ್ಮ, ನೀನ್ ಬೆಳೆದ್ರೆ ನಮಗೂ ಖುಷಿ, ನಿನ್ ಮನೆಯವರಿಗೂ ಹೆಸರು ಬರುತ್ತೆ. ಈಗೇನು ದಿಶಾ ಆಗಿ ಆಫೀಸ್ಗೆ ಹೊರಟಿದ್ಯಾ? ಹ್ಞೂ ಮಾವ, ಈಗ ಔಟ್ ಹೌಸ್ಗೆ ಹೋಗಿ ದಿಸಿನ ತರ ಮೇಕಪ್ ಮಾಡ್ಕೊಂಡು ಹೋಗ್ಬೇಕು. ಸ್ವಲ್ಪ ದಿನ ಇದೆಲ್ಲ ಕಷ್ಟ ಆಗುತ್ತಮ್ಮ, ಆಮೇಲೆ ಸರಿ ಹೋಗುತ್ತೆ. ನೀನು ಅಂದ್ಕೊಂಡಿದ್ದನ್ನ ಸಾಧಿಸೋವರೆಗೂ ಮನೆಯಲ್ಲಿ ದೀಪ ಆಗಿ ಆಫೀಸಲ್ಲಿ ದಿಶಾ ಆಗಿ ಬ್ಯಾಲೆನ್ಸ್ ಮಾಡಲೇಬೇಕು.
ಸರಿ ಮಾವ, ಲೇಟ್ ಆಗ್ತಿದೆ, ಬರ್ತೀನಿ. ಹಾಂ ಹುಷಾರ್. ಕೆಲಸ ಆಗಿದೆ, ಇನ್ನು ಮುಂದೆ ನಾನು ಹೇಳ್ದಾಗ ಮಾಡಬೇಕು. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಎಕ್ಸ್ಕ್ಯೂಸ್ ಮೀ, ಎಸ್ ಮೇಡಮ್. ಏನ್ ಯಾರು ಬಂದಿಲ್ಲ? ಯಾರು ಬೇಕಿತ್ತು ಮೇಡಮ್? ಇವತ್ತು ಚಿರಾಗ್ ಅವ್ರ ಪರ್ಸನಲ್ ಅಸಿಸ್ಟೆಂಟ್ ಪೋಸ್ಟ್ಗೆ ಇಂಟರ್ವ್ಯೂ ಫಿಕ್ಸ್ ಆಗಿತ್ತಲ್ವಾ, ಯಾಕೆ ಯಾರು ಬಂದಿಲ್ಲ? ಇವತ್ತು ಇಂಟರ್ವ್ಯೂ ಕ್ಯಾನ್ಸಲ್ ಆಗಿದೆ ಮೇಡಮ್. ಕ್ಯಾನ್ಸಲ್ ಆಗಿದ್ಯಾ? ಯಾಕೆ? ರೂಪ್ ಅವ್ರು ಕ್ಯಾನ್ಸಲ್ ಮಾಡಂತ ಹೇಳಿದ್ರು ಮೇಡಮ್. ರೂಪನ? ಹೌದು ಮೇಡಮ್. ಅಲ್ಲ, ಅವ್ರು ಹೇಳಿದ ತಕ್ಷಣ ಕ್ಯಾನ್ಸಲ್ ಮಾಡ್ಬಿಟ್ರ? ನನ್ಗೆ ಇನ್ಫಾರ್ಮ್ ಮಾಡ್ಬೇಕು ತಾನೆ? ಯಾರೇ ಕೇಳಿ ನನ್ನ ಹೆಸರು ಹೇಳಿ, ಚಿರಾಗ್ ಸರ್ಗೆ ನಾನೇ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮೇಡಮ್. ಯಾಕೆ ಇಂಟರ್ವ್ಯೂ ಕ್ಯಾನ್ಸಲ್ ಮಾಡಿದ್ರು? ಅದು ಅವ್ರನ್ನೇ ಕೇಳಬೇಕು ಮೇಡಮ್. ಸರಿ, ರೂಪ ಅವರು ಪ್ಯಾಂಟ್ರಿಲಿ ಇರ್ತಾರೆ, ಒಂದ್ ಸ್ವಲ್ಪ ಡೆಸ್ಕ್ ಹತ್ರ ಬರಕ್ ಹೇಳಿ. ಮೇಡಮ್, ರೂಪಾ ಅವರು ಪ್ಯಾಂಟ್ರಿಲಿ ಇಲ್ಲ ಮೇಡಮ್. ಅವ್ರಿನ್ನೂ ಆಫೀಸ್ಗೆ ಬಂದಿಲ್ವಾ? ಆಫೀಸಿಗೆ ಬಂದಿದ್ದಾರೆ, ಪ್ಯಾಂಟ್ರಿಲಿ ಇಲ್ಲ ಮೇಡಮ್. ಪ್ಯಾಂಟ್ರಿಲಿ ಇಲ್ವಾ? ಯಾಕೆ? ಕಾಫಿ ಸರ್ವ್ ಮಾಡೋದು ಬೇಡ ಅಂತ ನೀವೇ ಹೇಳಿದ್ರಂತಲ್ಲ ಮೇಡಮ್. ನಾನಾ? ಇನ್ಮೇಲಿಂದ ಆ ಕೆಲಸ ಮಾಡಲ್ಲ. ದಿಶಾ ಮೇಡಮ್ ಹೇಳಿದ್ರು, ನಂದೇನಿದ್ರು ಆಫೀಸ್ ವರ್ಕು ಅಂದ್ರು. ಅಕ್ಕಂಗೆ ಏನಾಗಿದೆ ಅಂತ ಈ ರೀತಿ ನನ್ನ ಹೆಸರು ಹೇಳ್ಕೊಂಡು ಹುಚ್ಚಾಟ ಆಡ್ತಿದ್ದಾಳೆ. ಇವತ್ತೇನೋ ಒಂದ್ ಗತಿ ಮಾಡ್ತಾಳೆ ಅನ್ಸುತ್ತೆ. ನನ್ನ ಗಂಡ ಸೌಂದರ್ಯ ಮೇಡಮ್ ಬರೋಕ್ಕೂ ಮೊದಲು ಅಕ್ಕನ ಹತ್ರ ಇದ್ರ ಬಗ್ಗೆ ಮಾತಾಡ್ಬೇಕು. ನೇಹಳಿ ದೀಪ ಮನೆ ಬಿಟ್ಟು ಹೋಗ್ತಾಳೆ ಅಂತ ಎಷ್ಟು ಖುಷಿಯಾಗಿದ್ದೆ. ಆದ್ರೆ ಅತ್ತೆ ಅವಳು ಹೋಗದ್ ಬೇಡ, ಇರ್ಲಿ ಅಂತ ಸೌಂದರ್ಯ ಹೇಳಿದ ತಕ್ಷಣ ಸೌಂದರ್ಯ ಒಪ್ಕೊಂಡ್ಬಿಟ್ಲು. ಆ ದೀಪ ಮನೇಲಿದ್ರೆ ನನ್ಗೆ ತಾನೆ ಕಷ್ಟ. ಯಾಕೆ ಸುಕ್ಕು ಬೇಜಾರಾಗಿದ್ಯಾ? ಜ್ಯೂಸ್ ತಂದ್ಕೊಡ್ಲಾ? ನಂದೇ ನನಗ್ ಟೆನ್ಷನ್, ನೀವು ಬೇರೆ ಸುಮ್ಮನೆ ಇರ್ರಿ. ಏಯ್ ಸುಕ್ಕು, ನೀ ಏಕೆ ಓಡುವೆ? ನನ್ನಲ್ಲಿ ಪ್ರೀತಿ ಇಲ್ಲವೇ? ಬಳಿ ಸೇರದೆ ಮಾತಾಡದೆ ಹೀಗೇಕೆ ಓಡುವೆ? ನನ್ನಲೇಕೆ ಕೋಪವು? ನೀನೆ ನನ್ನ ಜೀವವು. ನಿನಗೊಂದು ಕಿವಿ ಮಾತು ಇದೆ ಬಾರೇ. ಸುಕು, ನಾವು ನೀನು ಮದುವೆ ಆದ ಹೊಸದಲ್ಲಿ ಹೀಗೆ ಹಾಗಾಡ್ತಾ ಇದ್ವಿ ಅಲ್ವೇನೆ? ಮದ್ವೆ ಆಯ್ತು, ಮಕ್ಕಳಾಯ್ತು, ಎಲ್ಲ ಆಯ್ತು. ಈಗ ನಿಮ್ದೊಂದು ಗೋಳು. ಅದ್ ಸರಿ, ಏನೋ ಕಿವಿ ಮಾತು ಹೇಳ್ತೀನಿ ಅಂದ್ರಲ್ಲ, ಏನೋ? ನೀನು ಯಾಕೆ ಉಳ್ಕೊಂಡಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಪಾಪ ದೀಪ ಮನೆ ಬಿಟ್ಟು ಹೋಗದೆ ಇಲ್ಲೇ ಉಳ್ಕೊಂಡ್ಲಲ್ಲ ಅಂತ ತಾನೆ? ಹೌದು. ಏನಿವಾಗ? ಈಗ ಹೇಳೋದನ್ನ ಕೇಳಿದ್ರೆ ಇನ್ನೂ ಉಳ್ಕೋತೀಯ. ಏನ್ರಿ ಅದು? ಚಿಕ್ಕಿ, ದೀಪಂತರ ರೆಡಿ ಆಗೋದಕ್ಕೆ ಕಾರಣನೇ ನಮ್ ದೀಪ.